ನಿಮ್ಗೆಲ್ಲೋ ಒಂದು ಊಹೆ ಇತ್ತಾ ನಾನು ಹೋಗ್ತೀನಿ ಇವತ್ತು ಮನೆಯಿಂದ ಹೊರಗಡೆ ಅಂತ? ಬೆಳಿಗ್ಗೆನೇ ಎದ್ದಿದ್ರಿ, ಬೇಗ ಎದ್ದು ಎಲ್ರಿಗೂ ಏನೇನು ಕೊಡೋದು ಮಾಡೋದೆಲ್ಲ ಮಾಡಿದ್ರಿ. ಹೇಗೆ ಅನ್ನಿಸ್ತು ಆ ಕ್ಷಣ ಅದ ಬಗ್ಗೆ ಮಾತಾಡೋದಾದ್ರೆ? ರಘು ಸರ್ ಸೇಫ್ ಆದಾಗ ನಾನು ಹೇಳ್ತೀನಿ, ರಘು ಸರ್ ನೀವು ಅದು ಪೊಟೆಟೊ ಮತ್ತು ಇದು ಎಗ್ಸ್ ಹಾಕ್ಬಿಟ್ಟು ರೆಸಿಪಿ ಮಾಡ್ತೀರಲ್ಲ ಮಾಡಿಕೊಡಿ. ತಮಾಷೆಗೆ ಹೇಳ್ತೀನಿ, ಇನ್ ಕೇಸ್ ನಾನೇನೋ ನಾಳೆ ಹೊಟ್ಟೋದ್ರೆ ಸಿಗಲ್ಲ ನನಗೆ ನೆಕ್ಸ್ಟ್ ಅಂತ ಹೇಳಿರ್ತೀನಿ. ಅವ್ರು ಹಾಗೆ ಮಾಡಿಕೊಡ್ತಾರೆ ನನಗೆ, ಧನುಷ್ಗೆ, ಅಶ್ವಿನಿ ಮ್ಯಾಮ್ಗೆಲ್ಲ. ಆ್ಯಂಡ್ ಬೆಳಿಗ್ಗೆ ಹೇಳುವಾಗ ಸ್ವಲ್ಪ ಏನೋ ಅನ್ನಿಸ್ತು, ಲೈಕ್ ಐ ಹ್ಯಾಡ್ ದಟ್ ಗಟ್ ಫೀಲಿಂಗ್ ಒಳಗಡೆ. ಏನು ಬೇಕಾದ್ರೂ ಆಗ್ಬೋದು ಮನೇಲಿ ಇವತ್ತು ಅಂತ. ಎಲ್ರಿಗೂ ಮುಂಚೆ ನಾನು ಎದ್ಬಿಟ್ಟು ಡೈನಿಂಗ್ ಏರಿಯಾಗೆ ಬಂದು ಒಬ್ಬನೇ ನಿಂತ್ಕೋತೀನಿ. ಅಶ್ವಿನಿ ಅವ್ರು ಎದ್ದು ಬರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರು ಕಾಫಿ ಎಲ್ಲ ಮಾಡಿಕೊಟ್ಟು ತುಂಬ ಒಳ್ಳೆ ಕಾನ್ವರ್ಸೇಷನ್ಸ್ ಆಗುತ್ತೆ ಅಲ್ಲಿ. ಅದು ಮುಗಿಸಿ ನಾನೇ ಹೋಗ್ಬಿಟ್ಟು, ಯೂಶ್ವಲಿ ಈಗ ಮ್ಯೂಸಿಕ್ ಎಲ್ಲ ಬಂದಾಗ ರೆಗ್ಯುಲರ್ ನಾವು ಹೆಂಗಿರ್ತೀವಿ ಎದ್ದಾಗ ಅದೇ ಕಾಸ್ಟ್ಯೂಮಲ್ಲಿ ನಾನೇ ಹೋಗಿ ಜಾಕೆಟ್ ಹಾಕೊಂಡ್ಬಂದೆ. ಇನ್ ಕೇಸ್ ನಾನೇನೋ ಹೋದರೆ ಅಟ್ಲೀಸ್ಟ್ ಜಾಕೆಟ್ ಹಾಕೊಂಡು ಹೋಗೋಣ, ಚಳಿ ಇರ್ಬೋದು ಆ ಥರ, ಲೈಕ್ ಚೆನ್ನಾಗಿ ಕಾಣಿಸೋಣ ಹೊರಗಡೆ ಅಂತ ಆ ಥರ ಮೈಂಡ್ ಸೆಟ್ಟಲ್ಲೆಲ್ಲ ಇದ್ದು ಒಂದು ರೇಂಜಲ್ಲಿ ಅನಿಸಿತ್ತು ಓಕೆ ಐ ಮೈಟ್ ಗೋ ಅಂತ. ಬಟ್ 100% ಇರಲಿಲ್ಲ. ಬಟ್ ಒಂದು ಚೂರು ಗಟ್ ಫೀಲಿಂಗ್ ಇತ್ತು, ಏನು ಬೇಕಾದ್ರೆ ಆಗ್ಬೋದು ಇವತ್ತು ಅಂತ. ಸೊ ಅದಾಗುತ್ತೆ.